ಸೊ ಇಲ್ಲೂ ಕೂಡ ಸ್ನಾನ ಮಾಡೋಗಿದ್ದಾರೆ, ಕ್ಲೀನ್ ಮಾಡಿಲ್ಲ. ಸೊ ಇಂಡಿಯಾ ಈಸ್ ಗ್ರೇಟ್. ನೇತ್ರಾವತಿ ನದಿ ಶುದ್ಧ ನಿಧಿ, ಇದೆಲ್ಲ ಸ್ನಾನ ಮಾಡಿ ಬಿಟ್ಟೋಗಿದ್ದಾರೆ. ಗ್ರೇಟ್ ಇಂಡಿಯಾ. ಪ್ಲಾಸ್ಟಿಕ್ ಇದೆ, ಸೂಪರ್ ಇಂಡಿಯಾ. ಓಕೆ, ಇದೇ ಥರ ಮಾಡ್ತಾ ಇರಬೇಕು. ಇದೇ ಥರ ಮಾಡಿ ದೇಶನ ಉದ್ಧಾರ ಮಾಡಬೇಕು. ಆ್ಯಂಡ್ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಬಂದು ನನ್ನ ಥರ ಪೋಸ್ಟ್ ಕೊಡಬೇಕು, ಪ್ಲಾಸ್ಟಿಕ್ ಹಾಕ್ಬಿಡಿ ಅಂತ. ಆವಾಗ ದೇಶ ಬೇಗ ಉದ್ಧಾರ ಆಗುತ್ತೆ. ಸೊ ನೇತ್ರಾವತಿ ನದಿ ಹತ್ರ ಇದ್ದೀನಿ. ಅಣ್ಣ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಸ್ತಾಗಿದೆ ನೋಡಿ ಸೀನ್ ಮಾಡ್ಕೊಂಡ್ಬಿಡ್ತಾ ಇರೋದು. ಪ್ರೀಮಿಯಮ್ ಸೈಡ್ ಆಫ್ ಮಾನ್ಸೂನ್. ಜಿನುಗು ಮಳೆ, ಸ್ವಲ್ಪ ಸ್ವಲ್ಪ ಹಸಿರು, ಬ್ರಿಡ್ಜು, ನದಿ, ಹಳೆ ಬ್ರಿಡ್ಜು. ಏನು ಹುಡುಕ್ತಾ ಇದ್ದೀರಣ್ಣ? ಮೀನು ಹಿಡಿತಾ ಇದ್ದೀರಾ ಅಂದರೆ? ಹಾಂ ಹಾಂ ಹಾಂ. ಇದು ಹಳೆ ಬ್ರಿಡ್ಜಾ? ತುಂಬ ಹಳೇದಾ? ಇಲ್ಲೂ ಸ್ನಾನ ಮಾಡ್ತಾರ ಜನ? ಮತ್ತು ಹಿಂಗೆ ಗಲೀಜು ಗಲೀಜು ನೀವೆಲ್ಲ ಕೇಳಬೇಕು ಲೋಕಲ್ಸು. ಅಲ್ಲೇ ಗಲೀಜಾ? ಅಲ್ಲೇ ಗಲೀಜು. ಎಷ್ಟು ಹೇಳಿದ್ರೆ ಕೇಳಬೇಕಲ್ಲ. ಆಮೇಲೆ ಹೋಗಿ ಹೇಳೋದು ಕ್ಲೀನ್ ಇಲ್ಲ ಅಂತ. ಆಮೇಲೆ ಹೋಗಿ ಹೇಳೋದು ಕ್ಲೀನ್ ಇಲ್ಲ ಅಂತ. ಕ್ಲೀನ್ ಅಲ್ಲ, ಬಟ್ಟೆ ನದಿಗೆ ಬಿಸಾಡಬೇಡಿ ಅಂತ ಹೇಳಿದ್ರೆ ಜಾಸ್ತಿ ಬಿಸಾಡ್ತಾರೆ. ಅವರವರ ಪಾಪ ಅವರವರಿಗೆ. ಏನು ನದಿಗೆ ಬಿಸಾಕಿದ್ರೆ ಒಳ್ಳೇದಾಗುತ್ತೆ ಅಂತನಾ? ಅವರು ಯಾರು ಹೇಳ್ತಾರ ಏನು ಗಲೀಜು ಮಾಡಿ ಹೋಗ್ತಾರೆ. ಹಾಂ, ಅವರಿಗೆ ಗೊತ್ತಾಗಬೇಕು. ಒಳ್ಳೆ ಕ್ಲೀನ್ ಇದ್ರೆ ಸ್ನಾನ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಆಗೋದಿಲ್ಲ ಅಲ್ವಾ?